ಫಾಸ್ಟ್ ಜಾಗ ಇನ್ನು ಫಾಸ್ಟ್. ಬೇಬಿ ಬಾಬಾ, ಸ್ವಲ್ಪ ನನ್ನ ಪ್ರಾಯಕ್ಕಾದ್ರೂ ಮರ್ಯಾದೆ ಕೊಡಿ. ಜೋಗಾನಿಂದ ಇದಕ್ಕಿಂತ ಹೆಚ್ಚು ಆಗೋಲ್ಲ. ಓಲಾಲ, ನಾನು ಸಪೋಲ. ಈ ಮಕ್ಕಳ ಆಟ ನಿಲ್ಸಿ ರುದ್ರ ಏನ್ ಕಲಿತಿದ್ದಾನೋ ಅಲ್ಲಿ ಅದನ್ನ ಕಲೀರಿ. ರುದ್ರ ಏನ್ ಕಲಿತಾ ಇದ್ದಾನೆ? ಹೇಳ್ತೀನಿ. ನಾನು ಜೈಸಿಂಗ್ ನ ಪ್ಯಾಲೇಸ್ ನತ್ತ ಹೋದೆ. ಅಲ್ಲಿ ನೋಡ್ತೀನಿ, ಅಲ್ಲಿ ಜೈಸಿಂಗ್ ರುದ್ರನಿಗೆ ಒಂದು ಅಡ್ವಾನ್ಸ್ ಮ್ಯಾಜಿಕ್ ಕಲಿಸ್ತಿದ್ದ. ಬೂಮ್ ಚಿಕ್ ಚಿಕ್ ಬೂಮ್. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹೀಗೆ ಇದೇ ರೀತಿ ನೀನು ಫೈರ್ ಕಂಟ್ರೋಲರ್ ಆಗ್ತೀಯ. ಈಗ ಪ್ರಾಕ್ಟೀಸ್ ಮಾಡು. ಆದ್ರೆ ಎಚ್ಚರಿಕೆ, ಒಂದು ವೇಳೆ ಮಂತ್ರ ರಿವರ್ಸ್ ಆದ್ರೆ ಈ ಮಂತ್ರದ ಪರಿಣಾಮ ಡೇಂಜರ್ ಆಗ್ಲೂಬಹುದು. ನೆನಪಿರ್ಲಿ, ಫೋಕಸ್ ಅಂಡ್ ಬಿಲೀವ್. ಓಕೆ ಜಯ. ನೆನಪಿರ್ಲಿ ರುದ್ರ, ಈ ಮ್ಯಾಜಿಕ್ ತುಂಬಾನೇ ಪವರ್ಫುಲ್ ಆಗಿದೆ. ಎಲ್ಲಿ ಎಲ್ಲಾ ಮ್ಯಾಜಿಕ್ ಫೇಲ್ ಆಗುತ್ತೆ ಅಲ್ಲಿ ಈ ಮಂತ್ರ ಉಪಯೋಗಕ್ಕೆ ಬರುತ್ತೆ. ಅದಕ್ಕಾಗಿ ಇದನ್ನ ಮನಸ್ಸಾರೆ ಪ್ರಾಕ್ಟೀಸ್ ಮಾಡು. ಸರಿ, ನಾನಿನ್ ಹೊರಡ್ತೀನಿ ಮಕ್ಕಳೇ. ಕಾನ್ಫರೆನ್ಸ್ 2 ದಿನಗಳದ್ದು. ನಾನು 2 ದಿನಗಳ ಬಳಿಕ ಬರ್ತೀನಿ. ತನ್ನ ಮತ್ತು ಪ್ಯಾಲೇಸ್ ನ ಕಡೆ ಗಮನ ಇರ್ಲಿ, ಆಯ್ತಾ? ಬಾಯ್ ಮಕ್ಕಳೇ, ಬಾಯ್ ಬಾಯ್. ಇದೇ ಸುದ್ದಿ ಶಾಕಾಲ್ಗೆ ಕೊಡ್ಲು ಬಂದಿದ್ದೆ. ಶಾಕಲ್ ಮಾಮ ಎಲ್ಲೋ ಹೊರಗೆ ಹೋಗಿದ್ದಾರೆ. ಆದ್ರೆ ನೀನು ಚಿಂತೆ ಮಾಡ್ಬೇಡ, ರುದ್ರನ ಪ್ರಾಕ್ಟೀಸ್ ನಾವು ಆಗಕ್ ಬಿಡೋಲ್ಲ. ಅವ ಫೈರ್ ಕಂಟ್ರೋಲರ್ ಎಂದು ಆಗಕ್ಕಾಗಲ್ಲ. ಏನಂತೀಯ ಜೋಡಿ? ಸ್ವಲ್ಪ ತುಂಟಾಟ ಮಾಡೋಣ. ಎಸ್ ಜೆನಿ, ಲೆಟ್ಸ್ ಪ್ಲೇ. ಥ್ಯಾಂಕ್ ಯು ರಂಗಿಲಾ. Zibaiska fire creato. ಈ ಮ್ಯಾಜಿಕ್ ಅನ್ನು ಮಾಸ್ಟರ್ ಮಾಡಲು ನಾನು ಫೋಕಸ್ ಮಾಡಬೇಕು. ಪ್ಲೀಸ್ ಎಲ್ರೂ ಪಿನ್ ಡ್ರಾಪ್ ಸೈಲೆನ್ಸ್ ಇರಿಸಿ. ಈ ಮ್ಯಾಜಿಕ್ ರಿವರ್ಸ್ ಆದ್ರೆ ತೊಂದ್ರೆ ಆದಿತ್ತು. ಓಕೆ? ಹಾ, ಖಂಡಿತ. ರುದ್ರನ ಟ್ರೈನಿಂಗ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಅದಕ್ಕಾಗಿ ಅವ ನಮ್ಮನ್ನು ಪ್ರತಿ ಬಾರಿ ಸೋಲಿಸ್ತಾನೆ. ಸರ ಇದೇನಾಗ್ತಿದೆ? ಈಗ ಈ ಫೈರ್ ಕಂಟ್ರೋಲ್ ಮಾಡಿ ತೋರಿಸಿದ್ರೆ ಮೆಚ್ತೀವಿ ನಿನ್ನನ್ನು. ಇದೇನ್ ಮಾಡಿದೆ ರುದ್ರ? ಸಾರಿ ಗಾಯ್ಸ್. ಮಾಡಿದುಂಡ ಮಹಾರಾಯ, ಓಡಿದೆ ಉಳಿದಯ್ಯ. ಅಯ್ಯೋ ಅಯ್ಯಯ್ಯೋ, ಬೆಂಕಿ ಕಾಪಾಡಪ್ಪ, ಏನಾದ್ರೂ ಮಾಡಿ. ವಾರೇ ವಾ ಮಕ್ಕಳೇ. Zibaiska ಪ್ರೊಟೆಕ್ಷನ್ ಗಾರ್ಡ್ ಕ್ರಿಯೇಟೋ. ರುದ್ರ, ಮಾಯರಾ, ವರುಣ್, ಮೇಲಕ್ ಬನ್ನಿ. ಇಲ್ಲಿ ಯಾವುದೇ ಅಪಾಯವಿಲ್ಲ. ಬೇಗ ಬನ್ನಿ. ಅರೆ ಮಾಡಿದ್ದುಣ್ಣೋ ಮಹಾರಾಯ, ಆ ರೆಡ್ ಆಂಗ್ರಿ ಮಾನಿ ಎಲ್ಲಿ ಹೋದ? ಬಹುಶಃ ಓಡಿ ಹೋದ ಅನ್ಸುತ್ತೆ. ಜಂಪ್ ರಂಗಿಲಾ, ಜಂಪ್ ಜಂಪ್. ಅರೆ ಈ ಕಡ ಇಷ್ಟಕ್ಕೆ ಬಿಸಿ ಆಯ್ತು. ಕಾಪಾಡಿ ಕಾಪಾಡಿ. ಅಯ್ಯೋ ಬಿಸಿ 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 ಬಿಸಿ. ಅಯ್ಯೋ ಬಿಸಿ, ಅಯ್ಯೋ ಕಾಪಾಡಿ. ಇದು ನಮ್ಮ ಹಿಂದೆ ಹೇಗ್ ಬಂತು?
ಹುಷಾರ್ ಹುಷ್ ಇದೇನಾಯ್ತಪ್ಪ ಜೋಗಾನಿಂದ ಆಗೋಲ್ಲ ಇದೆಂತ ಶಬ್ದ? ಫೈರ್ಮನ್ ಹೊರಗೂ ಯಾರ ಮೇಲೆ ಅಟ್ಯಾಕ್ ಮಾಡಿರ್ಬೇಕು ಅನ್ಸುತ್ತೆ. ನೀವೆಲ್ಲ ಯಾರು? ಸಾರಿ, ನಮ್ಮ ತಪ್ಪಿನಿಂದಾಗಿ ನಿಮಗೆ ಈ ಸ್ಥಿತಿ ಬಂತು. ಈಗ ಸಾರಿ ಹೇಳಿ ಏನಾಗುತ್ತೆ? ಇವರ ಮಮ್ಮಿಗೆ ಒಂದ್ ವೇಳೆ ಗೊತ್ತಾದ್ರೆ ನಾವು ಬದುಕುವುದು ತುಂಬಾ ಕಷ್ಟವಾಗಿ ಬಿಡುತ್ತೆ. ನೋನು ಅಂಕಲ್, ಮಮ್ಮಿ ಎಷ್ಟು ಸ್ವೀಟ್ ಇರ್ತಾರಿ, ಅವರು ಇವರ ಕೇರ್ ಮಾಡ್ತಾರಿ. ಹೀಗೆ ಆಗೋಲ್ಲ. ನಾನ್ ಹೇಳೋದಂದ್ರೆ ಜೀವನ್ ಮತ್ತೆ ಜೀವಿಕಾ ಮಮ್ಮಿ ತುಂಬಾ ಸಿಟ್ಟಿನವಳು. ಪಪ್ಪ ಬನ್ನಿ ಅಲ್ಲ, ಮನೆಗೆ ಹೋಗೋಣ. ಬೇಗ ಸ್ನಾನ ಮಾಡ್ಕೊಂಡ್ರೆ ಮಮ್ಮಿಗೆ ಏನೂ ತಿಳಿಲಿಕ್ಕಿಲ್ಲ. ಪಾಪ ಅನ್ಬೇಡ. ನಿಮ್ಮ ಅಮ್ಮ ಕೇಳಿಸ್ಕೊಂಡ್ರೆ ನನ್ನನ್ನ ಸಿಗಿದ್ ಬಿಡ್ತಾಳೆ. ಪಪ್ಪನನ್ನು ಪಪ್ಪ ಅಂದ್ರೆ ಮಮ್ಮಿಗೆ ಯಾಕೆ ಬೇಸರವಾಗುತ್ತೆ? ಏನ್ ಹೇಳಿ ಈಗ ನಾನ್ ಹಾಗೆ ಹೇಳಿ? ಅವಳು ಯಾವಾಗ್ಲೂ ಮಮ್ಮಿ ಹೇಳಲು ಇಷ್ಟಪಡ್ತಾಳೆ. ಸರಿ, ನಾವು ಹೊರಡ್ತೀವಿ. ನಡೀರಿ ಜೀವನ್ ಮತ್ತು ಜೀವಿಕಾ, ನಡೀರಿ. ಎಷ್ಟು ವಿಚಿತ್ರ ಜನರು. ಹಾ ರುದ್ರ, ನಡಿ ಒಳಗ್ ಹೋಗೋಣ. ಬನ್ನಿ. ಆ ಕಡೆ. ಐ ಥಿಂಕ್ ಈ ಜಾಗ ಪ್ರಾಕ್ಟೀಸ್ಗಾಗಿ ಪರ್ಫೆಕ್ಟ್ ಇದೆ. ಇಲ್ಲಿ ದೂರದವರೆಗೂ ಯಾವುದೇ ಡಿಸ್ಟರ್ಬೆನ್ಸ್ ಆಗೋಲ್ಲ. ರುದ್ರಂಗೆ ಅನ್ನಿಸುತ್ತೆ ಇಲ್ಲಿ ಯಾರೂ ಇಲ್ಲ. ಆದ್ರೆ ನಾವು ಇಲ್ಲಿ ಇರುವಾಗ ಇನ್ಯಾರು ಯಾಕೆ ಬೇಕು? ಇಬಾಯಿಸ್ಕಾ ಫೈರ್ ಕ್ರಿಯೇಟು. ಈ ಮರುಭೂಮಿಯಲ್ಲಿ ಸ್ಯಾಂಡ್ ವೈಪರ್ ಇರುತ್ತವೆ. ಅವು ತಮ್ಮ ಟೈಲ್ನಿಂದ ಛಣ್ ಛಣ್ ಶಬ್ದ ಮಾಡುತ್ತವೆ. ಅರೆ, ನೀನೊಂದು ಹಾವು ಸಬೋಲ, ಬಿಟ್ಟು ಬಿಡು ನನ್ನ. ಸರಿ, Oh no, not again. ಅರೆ ಮಾಡಿದ್ದು ಮಹಾರಾಯ, ಓಡೋ ಸಮಯ ಬಂದಿತ್ತಯ್ಯ. Ibaiska, Ice Shield Creato! Thanks, Myra Varun. I don't believe this. ಈ ಡೆಸರ್ಟ್ ಅಲ್ಲಿ ಸಡನ್ಲಿ ಈ ರೀತಿ ಧ್ವನಿ ಎಲ್ಲಿಂದ ಬಂತು? ಸ್ಯಾಂಡ್ ವೈಪರ್ ನಂತಹ ಧ್ವನಿ ಆಗಿತ್ತು. ಬಹುಶಃ ಈ ಡೆಸರ್ಟ್ ನಲ್ಲಿ ಸ್ಯಾಂಡ್ ವೈಪರ್ಸ್ ಇರಬೇಕು.